ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ರಿಗೂ ಸ್ವಾಗತ. ಈ ದಿನ ತರಗತಿಯಲ್ಲಿ ಒಂದು ಗಾದೆ ಮಾತನ್ನ ನೋಡ್ತಾ ಹೋಗೋಣ. ಹನಿಗೂಡಿದರೆ ಹಳ್ಳ, ತೆನೆಗೂಡಿದರೆ ಬಳ್ಳ. ಯಾರೆಲ್ಲ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಹನಿಗೂಡಿದರೆ ಹಳ್ಳ, ತೆನೆಗೂಡಿದರೆ ಬಳ್ಳ, ಈ ಗಾದೆ ಮಾತನ್ನ ನೋಡ್ತಾ ಹೋಗೋಣ. ಗಾದೆಗಳು ಸರಳ ವಾಕ್ಯದಂತಿದ್ದರೂ ವಿಶಾಲ ಅರ್ಥವನ್ನು ಕೊಡುತ್ತದೆ. ಜನಪದ ಸಾಹಿತ್ಯದ ಒಂದು ಪ್ರಕಾರವಾಗಿರುವ ಗಾದೆಗಳು ನಮಗರಿವಿಲ್ಲದಂತೆ ನಮ್ಮ ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಹನಿ ಚಿಕ್ಕದಾದರೂ ಒಂದೊಂದೇ ಹನಿಗಳು ಜೊತೆ ಸೇರಿ ಅನೇಕ ಹನಿಗಳಾಗಿ ಒಂದು ಹಳ್ಳ ಕೊಳ್ಳಗಳನ್ನು ತುಂಬಿಸುತ್ತದೆ. ಹಾಗೆಯೇ ಒಂದೊಂದೇ ತೆನೆಗಳಿಂದ ಕೂಡಿದ ಧಾನ್ಯವು ಬಳ್ಳವಾಗಿ, ಅಂದರೆ ಧಾನ್ಯಗಳ ರಾಶಿಯಾಗಿ ತುಂಬುತ್ತದೆ. ಒಂದು ಹನಿ ನೀರು ಎಷ್ಟು ಮುಖ್ಯವೋ ಹಾಗೆಯೇ ಒಂದೊಂದು ಧಾನ್ಯವು ಅಷ್ಟೇ ಮುಖ್ಯವಾಗುತ್ತದೆ. ಒಂದು ಹನಿ ತಾನೆ ಎಂದು ತಾತ್ಸಾರ ಮಾಡಿ ವ್ಯಯ ಮಾಡಲು ಬಿಟ್ಟರೆ ಸಂಗ್ರಹಿಸಲ್ಪಟ್ಟ ನೀರು ಖಾಲಿಯಾಗಿ ಒಂದೊಂದು ದಿನ ಇದೇ ಒಂದು ಹನಿ ನೀರಿಗಾಗಿ ಪರಿತಪಿಸುವ ಕಾಲ ಬಂದೇ ಬರುತ್ತದೆ. ಇದರಂತೆಯೇ ಒಂದೊಂದು ಧಾನ್ಯವು ಚೆಲ್ಲಿ ಹೋಗುತ್ತಿರುವುದನ್ನು ಕಂಡು ಸುಮ್ಮನಿದ್ದರೆ ಧಾನ್ಯವೆಲ್ಲ ಬರಿದಾಗುತ್ತದೆ. ಮನುಷ್ಯ ನೀರಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಹಾಗೆಯೇ ಆಹಾರವು ಬಹಳ ಮುಖ್ಯ. ಆದ್ದರಿಂದಲೇ ಇವೆರಡನ್ನು ಜೋಪಾನ ಮಾಡಬೇಕು. ಅಲಕ್ಷ್ಯ ಮಾಡಿದರೆ ಒಂದು ಹನಿ ನೀರಿಗೂ ತಿನ್ನುವ ಅನ್ನಕ್ಕೂ ಪರದಾಡಬೇಕಾದ ಪರಿಸ್ಥಿತಿ ಬರುತ್ತದೆ. ಒಂದು ಸಣ್ಣ ಪ್ರಮಾಣದ ಸೋರಿಕೆಯು ದೊಡ್ಡ ಹಡಗನ್ನೇ ಮುಳುಗಿಸಿ ಬಿಡುತ್ತದೆ. ಆದ್ದರಿಂದ ಯಾವುದನ್ನೇ ಆಗಲಿ ಪೋಲು ಮಾಡಬಾರದು. ಹಾಗೆಯೇ ಚಿಲ್ಲರೆ ಕಾಸಿಗೆ ಬೆಲೆಯೇ ಇಲ್ಲವೆಂದು ಕಡೆಗಣಿಸಬಾರದು. ಆಪತ್ಕಾಲದಲ್ಲಿ ನೆರವಾಗುವುದೇ ಈ ಚಿಲ್ಲರೆ ಎಂದು ಕೂಡಿಟ್ಟ ಗಂಟು. ಹೀಗೆ ಯಾವುದನ್ನೇ ಆಗಲಿ ಕಡಿಮೆ ಲೆಕ್ಕಿಸದೆ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟನ್ನೇ ಬಳಸಿಕೊಂಡು ಭವಿಷ್ಯಕ್ಕಾಗಿ ಉಳಿಸಿಕೊಳ್ಳಬೇಕು. ನೋಡಿ ಮಕ್ಕಳೇ, ಇಂದಿನ ತರಗತಿಯಲ್ಲಿ ಆಹಾರ ಮತ್ತು ನೀರು ನಮಗೆ ಎಷ್ಟು ಮುಖ್ಯ ಅನ್ನೋದು ಈ ಗಾದೆ ಮಾತು ತಿಳಿಸ್ಕೊಡ್ತು. ಹಾಗಾಗಿ ನಿಮ್ಗೆ ಇದು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ, ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ.